ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸ್ವರ್ಣ. ಇವತ್ತು ಮಂಗಳವಾರ ಸ್ಕೂಲಿಂದ ಬಂದು ಸಂಜೆ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ನನ್ನ ಫೇವ್ರೇಟ್ ಒಂದು ಪಾರ್ಸೆಲ್ ಬಂದಿತ್ತು. ತುಂಬ ದಿನದಿಂದ ವೆಯ್ಟ್ ಮಾಡಿ ಅದರ ರೇಟ್ ನೋಡಿ ನಾನು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ದೆ. ಫೈನಲಿ ನನಗೆ ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ತಗೊಂಡಿದ್ದು. ಇದು ಇಂಡಸ್ ವ್ಯಾಲಿಯವರ ಐರನ್ ಕುಕ್ವೇರ್ ಸೆಟ್. ಸೊ ನಾನೇ ಪರ್ಚೇಸ್ ಮಾಡಿದ್ದು ನನ್ನ ಪರ್ಸ್ನಲ್ ಯೂಸಿಗೋಸ್ಕರ. ತುಂಬ ಆಸೆಪಟ್ಟು ತಗೊಂಡಿದ್ದೀನಿ. ಪ್ರತಿಯೊಂದು ಹೆಣ್ಮಕ್ಳಿಗೂ ಅಡುಗೆ ಮನೆ ಅವ್ರದ್ದೇ ಪ್ರಪಂಚ. ಅಲ್ಲಿಗೆ ಏನಾದರೂ ಹೊಸ ವಸ್ತುಗಳನ್ನು ಸೇರಿಸೋದಕ್ಕೆ ಖುಷಿ ಆಗುತ್ತೆ. ಅದರಲ್ಲಿ ನಾನು ಕೂಡ ಒಬ್ಳು. ಅವಾಗವಾಗ ಏನಾದರೂ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಈ ಐರನ್ ಕುಕ್ವೇರ್ ಸೆಟ್ ಅಂತೂ ನಾನು ಆಲ್ಮೋಸ್ಟ್ ಒಂದು 6-7 ತಿಂಗಳಿಂದ ತಗೋಬೇಕು ಅಂತ ಸರ್ಚ್ ಮಾಡುವೆ. ರೇಟ್ ನೋಡಿ ಮನಸ್ಸಾಗ್ತಿರ್ಲಿಲ್ಲ. ಇಷ್ಟೊಂದು ಕೊಡಬೇಕಾ ಅನ್ನೋ ಕಾರಣಕ್ಕೆ ಸ್ಕಿಪ್ ಮಾಡ್ತಾ ಬರ್ತಾ ಇದ್ದೆ. ಬಟ್ ಈ ಸಾರಿ ನಾನು ಚೆಕ್ ಮಾಡಿದಾಗ ಇಷ್ಟೊಂದು ಸೆಟ್, ಒಟ್ಟು 4 ಪಾತ್ರೆಗಳಿದ್ದಾವೆ. 4 ಪಾತ್ರೆಗಳು ಆಫರಲ್ಲಿ ನನಗೆ ಸಿಕ್ತು. ಸೊ ಹಾಗಾಗಿ ನಾನು ಬಾಣಲೆ ಮತ್ತು ಒಂದು ಕಡಾಯಿ, ಹಾಗೆಯೇ ತವಾ ಮತ್ತು ಒಗ್ಗರಣೆ ಪ್ಯಾನ್ ಇದಿಷ್ಟು ಆಫರಲ್ಲಿತ್ತು. ಅದನ್ನು ನಾನು ಪರ್ಚೇಸ್ ಮಾಡಿಕೊಂಡೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಐರನ್ ಕುಕ್ವೇರ್ ಏನಿದೆ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನೀವು ತುಂಬ ಸರಿ ಹೇಳಿದ್ರಿ ನನಗೆ, ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ, ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ. ಸೊ ಹಾಗಾಗಿ ಐರನ್ ಕುಕ್ವೇರ್ ಸೆಟ್ಟನ್ನು ನಾನು ಪರ್ಚೇಸ್ ಮಾಡಬೇಕಂತ ಟ್ರೈ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ನೀವು ಹೇಳಿದ್ಮೇಲೆ ಅದನ್ನು ಜಾಸ್ತಿ ನಾನು ಸೀರಿಯಸ್ಸಾಗಿ ತೊಗೊಂಡಿದ್ದು, ಬೇರೆ ತಗೋಬೇಕು ಅಂತ. ಸೊ ಹೀಗೆ ಸರ್ಚ್ ಮಾಡ್ತಾ ಇರುವಾಗ ಐರನ್ ಕುಕ್ವೇರ್ ಸೆಟ್ಟನ್ನು ನನಗೆ ಬೈ ಆಕ್ಸಿಡೆಂಟ್ಲಿ ಒಂದು ಕೋಡ್ ಸಿಕ್ತು. ದಿವ್ಯಾ MG12 ಅಂತ, DIVYAMG12 ಅಂತ. ಸೊ ಈ ಕೋಡನ್ನು ಯೂಸ್ ಮಾಡಿದ್ರೆ 12% ಡಿಸ್ಕೌಂಟ್ ಇರುತ್ತೆ, ನಿಮಗೆ ಆಫರ್ ಇದೆ ಅಂತ ಬಂತು ಇಂಡಸ್ ವ್ಯಾಲಿನಲ್ಲಿ. ಇಂಡಸ್ ವ್ಯಾಲಿ ತುಂಬ ಒಳ್ಳೆ ಕಂಪ್ನಿ. ಎಸ್ಪೆಷಲಿ ಐರನ್ ಕುಕ್ವೇರ್ ಸೆಟ್ ಇರ್ಬೋದು, ಮತ್ತು ಬೇರೆ ಥರದ ಕುಕ್ವೇರ್ ಸೆಟ್ ಕಂಪ್ಲೀಟಾಗಿ ನಿಮ್ಗೆ ಎಲ್ಲ ಥರದ್ದು ಸಿಗುತ್ತೆ. ನಾನು ತುಂಬ ಸರಿ ಈ ಒಂದು ಇಂಡಸ್ ವ್ಯಾಲಿನಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಬಟ್ ಅಮೌಂಟ್ ಸ್ವಲ್ಪ ಕಾಸ್ಟ್ಲಿ ಆಗಿದ್ದರಿಂದ ಇಷ್ಟು ದಿನ ಸ್ಕಿಪ್ ಮಾಡ್ತಿದ್ದೆ. ಯಾವಾಗ ಕೋಡ್ ಸಿಕ್ತೋ ನಾನು ಯೋಚನೆ ಮಾಡಲಿಲ್ಲ ಒಂದು ಸೆಕೆಂಡು. ಸೊ ಕೋಡ್ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡಿಕೊಂಡೆ. ಸೊ ಆಗಲೇ ಹೇಳಿದಾಗೆ DIVYAMG12 ಅಂತ. ಯಾರ್ದು ಕೋಡ್ ವರ್ಡ್ ಏನೋ ಗೊತ್ತಿಲ್ಲ, ನನಗೆ ಸಿಕ್ತು. 12% ಆಫರಲ್ಲಿ ನಾನು ಇದಿಷ್ಟು ಪರ್ಚೇಸ್ ಮಾಡಿದೆ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇರೋದ್ರಿಂದ ಸೊ ನಾವು ಈ ಒಂದು ಕುಕ್ವೇರ್ ಸೆಟ್ಟನ್ನು ಬೈ ಮಾಡ್ಬೋದು. ಆ್ಯಂಡ್ ಇಂಡಸ್ ವ್ಯಾಲಿ ಅನ್ನೋದು ತುಂಬ ಫೇಮಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಇದರಲ್ಲೇ ಕುಕ್ವೇರ್ ಸೆಟ್ಟನ್ನು ಪರ್ಚೇಸ್ ಮಾಡ್ತಾರೆ, ನಾನು ನೋಡಿದ ಹಾಗೆ. ಸೊ ಹಾಗಾಗಿ ನನಗಂತೂ ತುಂಬ ಖುಷಿಯಾಯಿತು ಸ್ನೇಹಿತರೆ. ಇವಾಗ ಅದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಇದೆಲ್ಲ ಐರನ್ ಆಗಿರೋದ್ರಿಂದ ನೀವು ನೀರಲ್ಲೇ ಜಾಸ್ತಿ ಹೊತ್ತು ಬಿಟ್ಟರೆ ರಸ್ಟ್ ಹಿಡಿಯುತ್ತೆ. ಈವನ್ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿಲ್ಲ ಅಂದ್ರೂ ರಸ್ಟ್ ಹಿಡಿಯುತ್ತೆ. ಹಾಗಾಗಿ ವಾಶ್ ಮಾಡಿದ ನಂತರದಲ್ಲಿ ಒಂದು ಡ್ರೈ ಕ್ಲಾತಿಂದ ನೀಟಾಗಿ ಒರೆಸ್ಬೇಕು. ಅದನ್ನು ಕಂಪ್ಲೀಟ್ ಒಂದು ಸಣ್ಣ ಡ್ರಾಪು ನೀರು ಇಲ್ಲದೆ ಇರೋ ಥರ ಒರೆಸ್ಕೋಬೇಕು. ಅಷ್ಟೊಂದೆಲ್ಲ ಟೈಮ್ ಇಲ್ಲ, ಒರೆಸೋದಕ್ಕೆಲ್ಲ ಆಗಲ್ಲ ಅಂದರೆ ವೆರಿ ಈಸಿ ಮೆಥಡ್ ಏನು ಅಂತಂದರೆ, ಏನೆಲ್ಲ ಕುಕ್ವೇರ್ ಇದೆ ಐರನ್ದು ಎಲ್ಲನೂ ಗ್ಯಾಸ್ ಸ್ಟವ್ ಮೇಲಿಟ್ಟು ಒಂದು 2 ನಿಮಿಷ ಹೀಟ್ ಮಾಡಿ ಕಂಪ್ಲೀಟ್ ಡ್ರೈ ಆಗೋ ಥರ ಹೀಟ್ ಮಾಡ್ಕೊಂಬಿಡಿ. ಆವಾಗ ಡ್ರೈ ಆಗುತ್ತೆ. ಆ ನಂತರದಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಏನಿದೆ ಅದನ್ನು ಎಲ್ಲ ಕುಕ್ವೇರ್ ಸೆಟ್ಗೂ ನೀಟಾಗಿ ಅಪ್ಲೈ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಸ್ನೇಹಿತರೆ. ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಮೇ ಬಿ ತವಾದಲ್ಲಿ ದೋಸೆ ಸಡನ್ನಾಗಿ ಏಳಲ್ಲ ಅಂತ ಅನಿಸುತ್ತೆ, ಕಷ್ಟ ಆಗುತ್ತೆ, ಅದೇನೋ ಪೊಳಗಬೇಕು ಅಂತೆಲ್ಲ ಅಂತಾರೆ ಆ ಥರ ಅಂತ. ಬಟ್ ಆ ಥರ ಏನೂ ಇಲ್ಲ. ನಾನ್ ಸ್ಟಿಕ್ಕಲ್ಲಿ ಹೇಗೆ ದೋಸೆ ಬರುತ್ತೋ ಹಾಗೇ ಬಂತು. ತುಂಬಾ ಖುಷಿಯಾಯಿತು ನೋಡಿ. ನಾನಿವಾಗ 1-2 ಬಟ್ಟೆನಲ್ಲಿ ಒರೆಸ್ದೆ, ಬಟ್ ಡ್ರೈ ಅಂತ ಅನ್ನಿಸ್ಲಿಲ್ಲ ನನಗೆ. ಇಮಿಡಿಯೇಟಾಗಿ ಗ್ಯಾಸ್ ಸ್ಟವ್ ಆನ್ ಮಾಡಿ 1-2 ನಿಮಿಷ ಹೀಟ್ ಮಾಡಿದೆ. ಎಲ್ಲನೂ ಡ್ರೈ ಆಯಿತು. ಬಟ್ ಒಂದೇನು ಅಂದರೆ ಹಿಡಿ ಸಿಲಿಕಾನಲ್ಲಿ ಅಥವಾ ಪ್ಲಾಸ್ಟಿಕ್ಕಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಯೂಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕು. ನೀವು ಬೇಕಿದ್ರೆ ಸರ್ಚ್ ಮಾಡಿ ತಗೊಳ್ಳುವಾಗ ಹಿಡಿ ಇರೋದನ್ನು ನೋಡಿ ತಗೊಂಡ್ರೆ ಬೆಟರ್ ಅಂತ ಅನ್ಕೋತೀನಿ. ಸೊ ಹೀಗೆ ನಾನು ಡ್ರೈ ಮಾಡಿದ್ಮೇಲೆ ಪಾತ್ರೆಗಳಿಗೆ ಎಣ್ಣೆನ ಹಚ್ಚಿ ಇಟ್ಟೆ. ಅಲ್ಲಿಗೆ ಈ ಥರ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ನಾವು, ರಸ್ಟ್ ಸಹ ಹಿಡಿಯೋದಿಲ್ಲ. ಸೊ ಈಗ ಫಸ್ಟ್ ಟೈಮ್ ನಾನು ಅದೇ ಒಂದು ಕುಕ್ವೇರ್ ಸೆಟ್ಟಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ನೈಟ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಯಾವಾಗಲೂ ಈ ಥರ ಸ್ವಲ್ಪ ಗ್ರೀಸಿಯಾಗಿದ್ದರೆ ಪಾತ್ರೆಗಳು ಡೆಫಿನೆಟಾಗಿ ರಸ್ಟ್ ಬರಲ್ಲ, ಮೇಂಟೈನ್ ಮಾಡ್ಬೋದು. ಯಾವುದೇ ಐರನ್ ಕುಕ್ವೇರ್ ಇರ್ಬೋದು. ಸೊ ಎಣ್ಣೆ ಹಚ್ಚಿಡಿ, ಅದನ್ನು ತೊಳೆದು ಹಾಗೆ ಇಟ್ಬಿಡ್ಬೇಡಿ, ರಸ್ಟ್ ಆಗುತ್ತೆ ಅದಕ್ಕೋಸ್ಕರ. ಸೊ ಎಣ್ಣೆನ ಹಾಕಿ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಮೊದಲು ಕೆಲವರೆಲ್ಲ ಡೈರೆಕ್ಟಾಗಿ ಮಾಡ್ತಾರೆ ಬೆಂಡೆಕಾಯಿನ. ನಾನು ನೋಡಿರೋ ಮಟ್ಟಿಗೆ ಅದು ಎಷ್ಟು ಮಟ್ಟಿಗೆ ಅದು ಲೋಳೆ ಥರ ಬಾಯಿಗೆ ಸಿಗಲ್ವಾ ಅಂತ ನನಗಿನ್ನೂ ಡೌಟ್ ಇದೆ. ಹೇಗೆ ಡೈರೆಕ್ಟಾಗಿ ಮಾಡೋದಕ್ಕೆ ಸಾಧ್ಯನಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಬೆಂಡೆಕಾಯಿ ಯೂಸ್ ಮಾಡುವಾಗಲೆಲ್ಲ ಅಟ್ಲೀಸ್ಟ್ ಒಂದು 4 to 5 ಮಿನಿಟ್ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ, ಆ
ಆನಂತರನೇ ಯೂಸ್ ಮಾಡೋದು. ಸೊ ಇವಾಗ ಎಣ್ಣೆಯಲ್ಲಿ ಬೆಂಡೆಕಾಯಿ ಫ್ರೈ ಆದಮೇಲೆ ಅದೇ ಎಣ್ಣೆಗೆ ನಾನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ. ನಂಗೆ ಇನ್ನೊಂದಿಲ್ಲ ಅನಿಸಿದ್ದು, ಎಣ್ಣೆ ಜಾಸ್ತಿ ಹಿಡ್ಕೊಳ್ಳೋದಿಲ್ಲ ಅಂತ ಅನ್ನಿಸ್ತು. ಈವನ್ ಬೆಂಡೆಕಾಯಿನ ಫ್ರೈ ಮಾಡಿದ್ಮೇಲೆ ಮತ್ತೆ ಎಣ್ಣೆ ಹಾಕಿ ನಾನು ಒಗ್ಗರಣೆ ಹಾಕ್ತಿದ್ದೆ, ಬಟ್ ಇದರಲ್ಲೇ ಎಣ್ಣೆ ಇದೆ ಅನ್ನಿಸ್ತು ನನಗೆ, ಹಾಗಾಗಿ ಮತ್ತೆ ಎಣ್ಣೆ ಹಾಕೋದಕ್ಕೆ ಹೋಗಲಿಲ್ಲ. ಆನಂತರ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ತುಂಬ ಲೈಟ್ ಪಲ್ಯ ಅಂತನಾದರೂ ಅನ್ಬೋದು, ಗ್ರೇವಿ ಅಂತನಾದರೂ ಅನ್ಬೋದು, ಹೆವಿ ಅಂತ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ನಂತರದಲ್ಲಿ ಹುಣಸೆ ರಸನೂ ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಏನು ಯೂಸ್ ಮಾಡ್ತಾ ಇಲ್ಲ, ಒನ್ ಟೈಮ್ಗೆ ಆಗಿರೋದ್ರಿಂದ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೋತಾ ಇದ್ದೀನಿ. ಇದನ್ನು ಡ್ರೈ ಪಲ್ಯ ಥರನೂ ಇದೇ ಒಂದು ಮೆಥಡಲ್ಲಿ ಮಾಡ್ಕೋಬೋದು ನೀವು. ನೀರಿನ ಪ್ರಮಾಣನ ಸ್ವಲ್ಪ ಕಡಿಮೆ ಹಾಕಿದ್ರೆ ಆಯಿತು. ಆನಂತರ ಬೇಳೆ ಸಾಂಬಾರು ಪುಡಿ 1 ಸ್ಪೂನನ್ನು ಹಾಕ್ತಾ ಇದ್ದೀನಿ. ಹಾಗೆ ಪಲ್ಯಕ್ಕೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಸಾಂಬಾರು ಪುಡಿನ 1.5 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಮತ್ತೆ ನಾನು ಬೆಂಡೆಕಾಯಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ನೀರನ್ನು ಸಹ ಹಾಕ್ತಾ ಇದ್ದೀನಿ. 1 ಗ್ಲಾಸಷ್ಟು ನೀರನ್ನು ಹಾಕಿ ಅದು ಡ್ರೈ ಆಗೋ ತನಕ ಬೇಯಿಸ್ಕೋಬೇಕು. ಕಂಪ್ಲೀಟ್ ಡ್ರೈ ಆದಮೇಲೆ ಒಂದು ಒಳ್ಳೆ ಲೈಟ್ ಪಲ್ಯ ರೆಡಿ ಆಗುತ್ತೆ ಚಪಾತಿ ಜೊತೆ. ಟೇಸ್ಟ್ ವೈಸ್ ಅಂತೂ ಆಸಮ್ ಆಗಿರುತ್ತೆ ವಿತೌಟ್ ಟೊಮ್ಯಾಟೊ. ಒಂದ್ಸಾರಿ ಟ್ರೈ ಮಾಡಿ ಹುಣಸೆ ರಸದಿಂದ, ನಿಮಗೂ ಡೆಫಿನೆಟಾಗಿ ಇಷ್ಟ ಆಗುತ್ತೆ. ಸೊ ಇವಾಗ ನೋಡಿ 1-2 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಸ್ವಲ್ಪ ನಾನು ಗ್ರೇವಿ ಥರ ಮಾಡಿಕೊಂಡೆ, ಸಾನುಗೆ ಇಷ್ಟ ಆಗುತ್ತೆ ಅಂತ. ಅವಳು ಪಲ್ಯ ಹಾಗೆ ಇದ್ದರೆ ಬೆಂಡೆಕಾಯಿನ ತಿನ್ನಲ್ಲ, ಸ್ವಲ್ಪ ಈ ಥರ ಗ್ರೇವಿ ಥರ ಮಾಡಿಕೊಂಡ್ರೆ ಇಷ್ಟಪಟ್ಟು ತಿಂತಾಳೆ. ಆನಂತರ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲನೂ ಸಹ ಸೇರಿಸಿದ್ದೀನಿ ಸ್ನೇಹಿತರೆ. ಅಲ್ಲಿಗೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಆ್ಯಂಡ್ ಹೊಸ ತವಾದಲ್ಲಿ ಚಪಾತಿನೂ ಸಹ ಮಾಡ್ತಾಯಿದ್ದೀನಿ ನಾನು. ನನಗಂತೂ ತುಂಬ ಖುಷಿ. ಮೇ ಬಿ ನಿಮಗೂ ಇದೇ ಥರ ಫೀಲ್ ಆಗುತ್ತೆ ಅಂತ ಅನಿಸುತ್ತೆ. ಹೆಣ್ಮಕ್ಳಿಗೆ ಯಾರಿಗಾದರೂ ಅಷ್ಟೇ ಹೊಸ ಪಾತ್ರೆಗಳು, ಕಿಚನ್ಗೆ ಏನೇ ಹೊಸದಾಗಿ ಬಂದರೂ ಅದನ್ನು ಯೂಸ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಸೊ ಇವಾಗ ಚಪಾತಿನೂ ರೆಡಿ ಆಯಿತು. ಊಟ ಎಲ್ಲ ಕೊಟ್ಟು ಆದಮೇಲೆ ಮತ್ತೆ ಒಂದಷ್ಟು ಪಾರ್ಸಲ್ಸ್ ಬಂದಿತ್ತು, ನಾನು ನಿಮ್ಗೆ ಅದನ್ನು ಶೇರ್ ಮಾಡಬೇಕಿತ್ತು. ಕೆಲವೊಂದಷ್ಟನ್ನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೆ, ಮತ್ತು ಕೆಲವೊಂದಷ್ಟನ್ನು ನಾನಿಲ್ಲೇ ಶಾರ್ಟ್ಸಲ್ಲೂ ಸಹ ಹಾಕಿದ್ದೆ. ಲಿಂಕ್ ಎಲ್ಲ ಕೇಳಿದ್ರಿ ನೀವು, ಹಾಗಾಗಿ ನಾನು ಆ ಪ್ರಾಡಕ್ಟ್ಸ್ನೂ ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಮೀಶೋದಲ್ಲಿ ಒಂದು ಸ್ಯಾರಿನ ಆರ್ಡರ್ ಮಾಡಿದ್ದೆ. ಅರೌಂಡ್ 300 ವಿತಿನ್ 300 ಅಂತ ಅನಿಸುತ್ತೆ ಸ್ನೇಹಿತರೆ. ನನಗೆ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್, ದೂರದಲ್ಲಿ ನೋಡಿದ್ರೆ ಸಿಲ್ಕ್ ಸ್ಯಾರಿ ಥರ ಫೀಲ್ ಆಗುತ್ತೆ. ಇದು ಕಾಟನ್ ಮತ್ತು ಸಿಲ್ಕ್ ಬ್ಲೆಂಡ್ ಆಗಿರುವಂಥದ್ದು ಸ್ಯಾರಿ. ಫ್ಯಾಬ್ರಿಕ್ ಚೆನ್ನಾಗಿದೆ, ಆರಾಮ್ಸೆ ವೇರ್ ಮಾಡ್ಬೋದು. ಆ್ಯಂಡ್ ಕಾಟನ್ ಥರ ಕಾಣುತ್ತೆ, ದೂರಕ್ಕೆ ನೋಡಿದ್ರೆ ಸಿಲ್ಕ್ ಸ್ಯಾರಿ ಥರನೂ ಕಾಣುತ್ತೆ, ಕಾಟನ್ ಥರನೂ ಕಾಣುತ್ತೆ. ಸೊ ಇವಾಗಲೂ ನಿಮಗೆ ಅದೇ ಒಂದು ಫೀಲ್ ಕೊಡ್ತಾ ಇದೆ ಅಂತ ಅನ್ಕೋತೀನಿ. ಇದು ಸೆರ್ಗಲ್ಲಿ ಈ ಥರ ಗೋಲ್ಡನ್ ಲೈನ್ಸ್ ಬಂದಿದೆ ಅಷ್ಟೇ. ಉಳಿದಿದ್ದು ಬಿಟ್ಟರೆ ಸ್ಯಾರಿ ಮೈದಾನ ಕಂಪ್ಲೀಟಾಗಿ ಒಂದೇ ಥರ ಇದೆ. ಸೊ ನಾನಿಲ್ಲಿ ಬ್ಲೌಸನ್ನು ಕಟ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ನೆರಿಗೆ ಜಾಸ್ತಿ ಬರಬೇಕು ಒಂದು. ಇನ್ನೊಂದು, ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಬ್ಲ್ಯಾಕ್ ಕಲರ್ ಬ್ರೊಕೆಟ್ ಬ್ಲೌಸನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡೋದಕ್ಕಾಗಲಿ ಸ್ಟಿಚ್ ಮಾಡೋದಕ್ಕಾಗಲಿ ಹೋಗಲ್ಲ. ಸೊ ಇದು ಸ್ಯಾರಿ ನಿಮಗೆ ತೋರಿಸ್ಬೇಕಿತ್ತು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬೈ ಚಾನ್ಸ್ ಲಿಂಕ್ ಅವೈಲಬಲ್ ಇಲ್ಲ ಅಂದರೆ ಡೆಫಿನೆಟಾಗಿ ಕೋಡನ್ನು ನಾನು ಹಾಕಿರ್ತೀನಿ, ನೀವು ಬೇಕಿದ್ರೆ ಸರ್ಚ್ ಮಾಡ್ಕೋಬೋದು. ಹಾಗೆಯೇ ನಂದು ವಾಟರ್ ಬಾಟಲ್ ಥ್ರೆಡ್ ಹಾಳಾಗಿದ್ದರಿಂದ ಅಮೆಝಾನಿಂದ ಒಂದು ವಾಟರ್ ಬಾಟಲ್ ಸಹ ಆರ್ಡರ್ ಮಾಡ್ಕೊಂಡಿದ್ದೆ. ಸಿಪ್ಪರ್ ಇದು ಆ್ಯಕ್ಚುಲಾಗಿ ಇವಾಗ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಎಕ್ಸಸೈಸ್ ಮಾಡೋರು, ಡಯಟ್ ಮಾಡೋರು ಈ ಒಂದು ಸಿಪ್ಪರ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ರೈನ್ಬೋ ಸಿಪ್ಪರ್. ನನಗೂ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ನನಗೆ ಅನ್ನೋದಕ್ಕಿಂತ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಸೊ 3 ಜನ ಯೂಸ್ ಮಾಡ್ಬೋದು ಅಂತ. ಸೊ ನೋಡಿ ಈ ಥರ ಬರುತ್ತೆ. ಎಷ್ಟೆಷ್ಟು ನೀರು ಕುಡಿಬೇಕು, ಯಾವ್ಯಾವ ಟೈಮಲ್ಲಿ, ಪ್ರತಿಯೊಂದು ಇನ್ಸ್ಟ್ರಕ್ಷನು ಸಹ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದೊಂದನ್ನು ಪರ್ಚೇಸ್ ಮಾಡಿದೆ ಸ್ನೇಹಿತರೆ. ಊಟ ಎಲ್ಲ ಆದಮೇಲೆ ಮಲಗಿದ್ದಾಯಿತು. ಆ್ಯಂಡ್ ಮತ್ತೆ ಮಾರ್ನಿಂಗಿಂದ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ನಾನು ಎದ್ದಾಗ 6 ಗಂಟೆ ಆಗಿತ್ತು. ಹಸ್ಬೆಂಡ್ಗೆ ಇವಾಗ ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಪರೇಡ್ದು ಪ್ರಾಕ್ಟೀಸ್ ಇದೆ. ಅವರು ಬೇಗ ಹೊರಟೋಗ್ತಾರೆ, 9:30 9:45ಗೆ ಬರೋದು. ಅಲ್ಲಿ ತನಕ ನಾನು ಸ್ಕೂಲಿಗೆ ರೆಡಿಯಾಗಿ ಹೋಗಬೇಕು. ಇವತ್ತಿನ ತಿಂಡಿ ದೋಸೆ ಜೊತೆ ಒಂದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು ಹಿಂದಿನ ದಿನಾನೇ ನಾನು ಕಡಲೆಬೇಳೆ ಮತ್ತು ಹೆಸರು ಕಾಳು ಎರಡನ್ನೂ ನೆನೆಸಿದ್ದೆ. ಇವಾಗ ಬೀನ್ಸನ್ನು ಸಣ್ಣಗೆ ಹೆಚ್ಚಿ ಕಾಳುಗಳು ಏನು ನೆನೆಸಿದ್ನೋ ಅದರ ಜೊತೆ ಹಾಕಿ ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಈ ಗ್ರೇವಿ ಮಾತ್ರ ಆಸಮ್ ಆಗಿರುತ್ತೆ. ನೀವು ಬೇಕಿದ್ರೆ ಚಪಾತಿ, ಪರಾಟ,
ಪೂರಿ ಮತ್ತು ಇಡ್ಲಿ ದೋಸೆ ಯಾವುದ್ರ ಜೊತೆ ಬೇಕಿದ್ರೂ ಮಾಡ್ಕೋಬೋದು. ಈವನ್ ಬಿಸಿ ಅನ್ನೋದ ಜೊತೆನೂ ಚೆನ್ನಾಗಿರುತ್ತೆ. ಸೊ ಕುಕ್ಕರಲ್ಲಿ ನಾನು ತರಕಾರಿ ಎಲ್ಲ ಬೇಯೋದಕ್ಕಿಟ್ಟು ಆನಂತರ ಹೊರಗಡೆ ರಂಗೋಲಿ ಹಾಕೋದಕ್ಕೆ ಬಂದೆ. ಯಾಕಂದರೆ ಅಟ್ ಎ ಟೈಮ್ 2-3 ಕೆಲಸಗಳನ್ನು ಮಾಡಿಕೊಂಡ್ರೆ ಮಾತ್ರ ನಾನು ಎಲ್ಲನೂ ಬ್ಯಾಲೆನ್ಸ್ ಮಾಡೋದಕ್ಕಾಗೋದು. ಇಲ್ಲ ಅಂದರೆ ಲೇಟಾಗಿಬಿಡುತ್ತೆ, ತುಂಬ ಹರಿಬರಿನಲ್ಲಿ ಹೋಗೋ ಥರ ಆಗುತ್ತೆ. ಅದಕ್ಕೋಸ್ಕರ ಸೊ ಇವತ್ತೂ ರಂಗೋಲಿ ಅಷ್ಟೇ 5ರಿಂದ 3 ಚುಕ್ಕೆನಲ್ಲೇ ಬಿಡಿಸ್ತಾ ಇದ್ದೀನಿ. ಸಿಂಪಲ್ ರಂಗೋಲಿ ಈಸಿ ಇದೆ, ನೀವು ಸಹ ಕ್ವಿಕ್ಕಾಗಿ ಬಿಟ್ಕೋಬೋದು. ಇದನ್ನು ಪುಟ್ಟದಾಗಿ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ತುಳಸಿ ಕಟ್ಟೆ ಮುಂದೆ ಎಲ್ಲ ಬಿಡಿಸ್ಕೋಬೋದು ರಂಗೋಲಿನ. ಅದಾದ ನಂತರ ನಾನು ಬರೋ ತನಕ ತರಕಾರಿ ಎಲ್ಲ ಬೆಂದಿತ್ತು. ಈಗ ಮಸಾಲೆಗೆ ನಾನು ಮೊದಲು ಕೊಬ್ಬರಿನ ಹಾಕ್ತಾಯಿದ್ದೀನಿ. ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದರಿಂದ ಮೊದಲು ಸ್ವಲ್ಪ ಪೌಡರ್ ಮಾಡಿಕೊಂಡೆ ಕೊಬ್ಬರಿನ. ಆನಂತರ ನಾನು ಗೋಡಂಬಿ ಹಾಗೆಯೇ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಜೊತೆಗೆ ಟೊಮ್ಯಾಟೊ ಸ್ವಲ್ಪ ಹುಳಿ ಇದ್ರೇ ಚೆಂದ ಗ್ರೇವಿ, ಅದಕ್ಕೋಸ್ಕರ ಜೊತೆಗೆ ನೀರನ್ನು ಹಾಕಿ ನಾನು ರುಬ್ಕೋತಾ ಇದ್ದೀನಿ. ಕೊಬ್ಬರಿ, ಗೋಡಂಬಿ, ಈರುಳ್ಳಿ, ಟೊಮ್ಯಾಟೊ ಅಷ್ಟೇ, ಬೇರೆ ಏನೂ ಹಾಕಿಲ್ಲ ಇದಕ್ಕೆ ಮಸಾಲೆ ಅಂತ. ಆನಂತರದಲ್ಲಿ ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರದಲ್ಲಿ ನಾನು 1 ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. ಹಾಗೆ ಏಲಕ್ಕಿನೂ ಹಾಕೋಬೋದು ನೀವು, ಚೆನ್ನಾಗಿರುತ್ತೆ. ಆನಂತರ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು 4 ಒಣಮೆಣಸಿನ ಹಣ್ಣು ಏನಿದೆ ಅದನ್ನು ಸಹ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ನಾನಿಲ್ಲಿ ಒಣಮೆಣಸಿನ ಹಣ್ಣನ್ನು ಹಾಕಿದ್ದೀನಿ. ಒಂದ್ಸಾರಿ ಟ್ರೈ ಮಾಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ, ಮಸಾಲೆ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಆನಂತರ ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥ ಖಾರದ ಪುಡಿ ಅದನ್ನು ಸಹ ನಾನು 1-2 ಸ್ಪೂನಷ್ಟು ಹಾಕಿ, ನಂತರ 1.5 ಸ್ಪೂನಷ್ಟು ಗರಂ ಮಸಾಲಾನ ಹಾಕಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಮಸಾಲೆ ಆಲ್ಮೋಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಅದಾದ ನಂತರದಲ್ಲಿ ಕುಕ್ಕರಲ್ಲಿ ನಾನು ಬೇಯಿಸಿಟ್ಕೊಂಡಿದ್ನಲ್ವ ಹೆಸರು ಕಾಳು, ಕಡಲೆಬೇಳೆ ಮತ್ತು ಬೀನ್ಸ್ ಅದನ್ನು ಸಹ ಇಲ್ಲಿಗೆ ಮಿಕ್ಸ್ ಮಾಡ್ತೀನಿ. ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕು ಅದ್ರ ಬೇಸ್ ಮೇಲೆ ನೀವು ಎಕ್ಸ್ಟ್ರಾ ವಾಟರ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನೋಡಿ ಆಲ್ಮೋಸ್ಟ್ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬೆಂದಿದೆ. ಆ್ಯಂಡ್ ನಾನು ಬೇಯಿಸ್ಕೊಂಡಿರುವಂಥ ತರಕಾರಿನ ಹಾಕ್ತೀನಿ. ಸೊ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಂದರೆ ಅಲ್ಲಿಗೆ ಗ್ರೇವಿ ರೆಡಿ ಆಗುತ್ತೆ. ಆ್ಯಂಡ್ ದೋಸೆ ಮಾಡ್ಕೋತಾ ಇದ್ದೀನಿ. ನಮ್ಮನೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಸೈಜು ದೋಸೆ. ಸಾನುಗೆ ಪುಟ್ಟು ದೋಸೆ ಬೇಕು, ಪೂರ್ವಿಗೆ ತೆಳುವಾಗಿರೋ ದೋಸೆ ಬೇಕು, ನನಗೆ ಸ್ವಲ್ಪ ಮಂದಕ್ಕಿದ್ರೆ ದೋಸೆ ಇಷ್ಟ ಆಗುತ್ತೆ. ಇನ್ನೊಂದೇನು ಅಂದರೆ ಮೇ ಬಿ ನಿಮಗೂ ಈ ಥರ ಫೀಲ್ ಆಗಿದೆ ಅಂತ ಅನ್ಕೋತೀನಿ. ಈ ದೋಸೆ ಚಪಾತಿ ಇದೆಲ್ಲ ಮಾಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ ನಮಗೂ ಯಾರಾದರೂ ಬಿಸಿ ಬಿಸಿಯಾಗಿ ಹಾಕ್ಕೊಟ್ರೆ ಕೂತ್ಕೊಂಡು ತಿನ್ಬೋದಲ್ವಾ ಅಂತ ಅನಿಸುತ್ತೆ. ಯೂಶ್ವಲಿ ನಮ್ಮ ಮನೇಲಿ ಏನು ಮಾಡ್ತೀನಿ ಅಂದರೆ 4 ಜನ ಇರೋದ್ರಿಂದ 4 ಜನಕ್ಕೂ ಒಟ್ಟಿಗೆ ದೋಸೆನ ಹಾಕ್ಬಿಡ್ತೀನಿ. ಆನಂತರ ಸಾನು ಸ್ವಲ್ಪ ಬೆಚ್ಚಗಿರೋ ತಿಂತಾಳೆ, ಅವಳಿಗೆ ಆ ಒಂದು ಬಿಸಿನಲ್ಲಿ ಅವಳು ಕೊಡ್ತೀನಿ. ಪೂರ್ವಿ ಮತ್ತು ಅವ್ರ ಅಪ್ಪನಿಗೆ ಇಬ್ಬರಿಗೂ ಬಿಸಿ ಬಿಸಿಯಾಗಿ ಕೊಡ್ತೀನಿ. ಸೊ ಫಸ್ಟ್ ಏನು ಹಾಕಿರ್ತೀನೋ ದೋಸೆ ಚಪಾತಿ ಅದನ್ನು ನಾವು ತಗೋತೀವಿ. ನೀವೆಲ್ಲ ಹಾಗೆ ಮಾಡೋದು ಅನಿಸುತ್ತೆ ಎಲ್ಲ ಹೆಣ್ಮಕ್ಳು. ಸೊ ಅದು ತಣ್ಣಗಾಗ್ಬಿಟ್ಟಿರುತ್ತೆ, ತಿನ್ನುವಾಗ ಅಷ್ಟೊಂದೇನು ಇಂಟ್ರೆಸ್ಟ್ ಇರೋಲ್ಲ, ತಿನ್ನಬೇಕಲ್ವಾ ಅಂತ ತಿಂತೀವಿ ಅಷ್ಟೇ. ಬಟ್ ನಮಗೂ ಯಾರಾದರೂ ಬಿಸಿ ಬಿಸಿಯಾಗಿ ಒಂದೊಂದು ದೋಸೆ ಖಾಲಿ ಆಗ್ತಿದ್ದಂಗೆ, ಒಂದೊಂದು ಚಪಾತಿ ಖಾಲಿ ಆಗ್ತಿದ್ದಂಗೆ ತಂದು ಕೊಟ್ಟರೆ ಹೊಟ್ಟೆ ತುಂಬ ಖುಷಿಯಾಗಿ ಇನ್ನೂ 1-2 ದೋಸೆ ಎಕ್ಸ್ಟ್ರಾ ತಿನ್ಬೋದು. ಸೊ ಪ್ರತಿ ಸಾರಿ ನನಗೆ ಹಾಗೆ ಅನಿಸುತ್ತೆ, ಯಾರಾದರೂ ಹಾಕ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ಕೆಲವೊಂದು ಬಾಯಿ ಬಿಟ್ಟು ಹೇಳೋದಕ್ಕಾಗಲ್ಲ, ಹೇಳಿದ್ರೆ ಇನ್ಫ್ಯಾಕ್ಟ್ ಮಾಡಿಕೊಡ್ತಾರೆ. ಬಟ್ ಆ ಥರ ಟೈಮು ನಮಗೆ ಸಿಗಲ್ಲ. ಒಂದೊಂದು ಸಾರಿ ಅರ್ಜೆಂಟ್ಗೆ ಎಲ್ಲನೂ ಬೇಗ ಮುಗಿಸಿ ಹೋಗಬೇಕು ಅನ್ನೋ ಥರ ಇರುತ್ತೆ. ಸೊ ಇದು ನನ್ನ ಫೀಲ್ ಅವಾಗವಾಗ ಅನಿಸೋದು. ದೋಸೆ ಹಾಕಿ ಆಯಿತು ನೋಡಿ. ಗ್ರೇವಿಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದೆ. ಗ್ರೇವಿ ರೆಡಿಯಾಗಿದೆ ಆ್ಯಂಡ್ ದೋಸೆನೂ ಸಹ ರೆಡಿಯಾಗಿದೆ. ಬಾಕ್ಸಿಗೆಲ್ಲ ರೆಡಿ ಮಾಡಿ ಆನಂತರ ತಿಂಡಿ ತಿನ್ನಬೇಕು. ತಿಂಡಿ ತಿಂದಾದ ನಂತರ ಮಕ್ಕಳ ಸ್ಕೂಲ್ಗೆ ರೆಡಿ ಮಾಡಿ ನಾನು ರೆಡಿ ಆಗಬೇಕು. ಸಾನುಗೆ ಟೆಸ್ಟ್ ಎಲ್ಲ ಮುಗ್ದಿದೆ ಸ್ನೇಹಿತರೆ. ಪೇಪರ್ಸ್ ಎಲ್ಲ ಒಂದೊಂದೇ ಕೊಡ್ತಾರೆ. ಕೊಟ್ಟ ತಕ್ಷಣ ಅವಳ ರಿಸಲ್ಟ್ ಏನು ಬರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನನ್ನ ತಿಂಡಿ ರೆಡಿಯಾಗಿದೆ. ಆ್ಯಂಡ್ ಇವತ್ತು ನಾನು ವೇರ್ ಮಾಡಬೇಕು ಅಂದ್ಕೊಂಡಿದ್ದಂಥ ಸ್ಯಾರಿ ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ದು ಸ್ಯಾರಿ ತುಂಬ ಚೆನ್ನಾಗಿದೆ. ಕಾಟನ್ ಸ್ಯಾರಿ ಅಂತ ಲುಕ್ ಕೊಡುತ್ತೆ, ಬಟ್ ಇದು ಕಾಟನ್
ಕಾಟನ್ ಅಲ್ಲ, ಒಂಥರ ಸಿಲ್ಕ್. ನಾನೇನು ಸ್ಯಾರಿ ಫ್ಯಾಬ್ರಿಕ್ ಈಗ ತೋರಿಸಿದ್ನೋ ಅದೇ ಫ್ಯಾಬ್ರಿಕ್ ಇದು. ಅದಕ್ಕೆ ನಾನು ಈ ಸಪ್ರೇಟ್ ಬ್ರೋಕೆಟ್ ಬ್ಲೌಸನ್ನು ಹೊಲಿಸ್ಕೊಂಡಿದ್ದೀನಿ ಪಿಂಕ್ ಕಲರ್ದು. ಸೊ ಇದನ್ನು ವೇರ್ ಮಾಡೋದು. ಸ್ಕೂಲ್ಗೆ ಹೋಗಿ ಬಂದ ನಂತರದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಯಾಕಂದರೆ ಇಲ್ಲಿಂದ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ದರಿಂದ. ಆ್ಯಂಡ್ ಇವಾಗ ಟೈಮ್ ಆಗಿದೆ ರಾತ್ರಿ 7:30. ಟೀ ಎಲ್ಲ ಆದಮೇಲೆ ನಾನಿವಾಗ ಅಡುಗೆ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ತುಂಬ ದಿನ ಆಗಿತ್ತು ಅಂತ ಹೇಳಿ ಚಿಕನ್ನ ತಂದಿದ್ರು. ಚಿಕನ್ ಸಾಂಬಾರು ರೈಸ್ ಎಲ್ಲ ಮಾಡಿದ್ದೆ. ಸ್ವಲ್ಪ ಚಿಕನ್ನ ಒಂಥರ ಬ್ರೆಡ್ ಥರ ಬರುತ್ತಲ್ವ, ಆ ಪೀಸಸ್ನ ನಾನು ಪೆಪ್ಪರ್ ಡ್ರೈ ಮಾಡಬೇಕು ಅಂತ ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕಬೇಕು. ಚಿಕನ್ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ನಾನ್ ವೆಜ್ ಯೂಸ್ ಮಾಡಲ್ಲ ಅಂದರೆ ಇದಕ್ಕೆ ಬೇಯಿಸ್ಕೊಂಡಿರೋ ಹೂಕೋಸು ಅಥವಾ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನೋಡಿ, ನಾನಿವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ ಪೀಸಸನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರದಲ್ಲಿ ಅಲ್ಲಿ ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲೇ ಒಂದು 5-6 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಅದಾದ ನಂತರದಲ್ಲಿ ಮತ್ತೆ ನಾನು ಒಂದು ಚಿಕ್ಕ ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿ ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಆಪ್ಷನಲ್, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಇವಾಗ ಟೊಮ್ಯಾಟೊನೂ ಸಹ ಚೆನ್ನಾಗಿ ಬೆಂದಿದೆ. ಆನಂತರ 1 ಕಪ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಪೀಸಸ್ ಚೆನ್ನಾಗಿ ಬೇಯಬೇಕನ್ನೋ ಕಾರಣಕ್ಕೆ. ನೀರೆಲ್ಲನೂ ಪೀಸಸ್ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಬೆಂದಿದೆ ಅಂದಮೇಲೆ ನಾನು ಇದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ. ಕಲರ್ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು, ಅದಕ್ಕೋಸ್ಕರ. ಹಾಗೆಯೇ 1 ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಪೆಪ್ಪರ್ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಇವೆರಡಕ್ಕಿಂತ ಪೆಪ್ಪರ್ನ ಸ್ವಲ್ಪ ಜಾಸ್ತಿ ಹಾಕಬೇಕು. ಸೊ ಪೆಪ್ಪರ್ನ ಸ್ಟವ್ ಆಫ್ ಮಾಡೋದು ಒಂದು 2 ಮಿನಿಟ್ ಅಂತ ಅರ್ಲಿಯಾಗಿ ನಾವು ಪೆಪ್ಪರ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ, ಆನಂತರ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಅಲ್ಲಿಗೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ಡೆಫಿನೆಟ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟು. ಒಂದ್ಸಾರಿ ನೀವು ಟ್ರೈ ಮಾಡಿ ನೋಡಿ. ನಾನು ಆಗಲೇ ಹೇಳಿದಾಗೆ ನಾನ್ ವೆಜ್ ತಿನ್ನಲ್ಲ ಅಂದವರು ಹೂಕೋಸು ಅಥವಾ ಆಲೂಗಡ್ಡೆನಲ್ಲಿ ಇದೇ ಥರ ರೆಸಿಪಿನ ನೀವು ಟ್ರೈ ಮಾಡಿ. ಈವನ್ ಮಜ್ಜಿಗೆಯನ್ನು ಮೊಸರನ್ನಕ್ಕೂ ಸಹ ಚೆನ್ನಾಗಿರುತ್ತೆ. ಸೊ ಊಟ ಎಲ್ಲ ಮಾಡಿಕೊಂಡು ಆನಂತರ ಮತ್ತೆ ನಾನು ನಿಮಗೆ ಟಿಪ್ ಆಫ್ ದ ಡೇನ ಹೇಳಬೇಕು ಅಂತ ಅಂದ್ಕೊಂಡೆ. ನನಗೆ ತುಂಬ ಖುಷಿ ಇದೆ ಸ್ನೇಹಿತರೆ, ಇದ್ರ ಬಗ್ಗೆ ತುಂಬ ಜನಕ್ಕೆ ಯೂಸ್ ಆಗ್ತಿದೆ ಅಂತ ಹೇಳ್ತಿದ್ದೀರಲ್ವ, ಅದಕ್ಕೋಸ್ಕರ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಸಂಸ್ಕೃತ ಸಂಧಿಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಸಂಸ್ಕೃತ ಸಂಧಿಗಳಲ್ಲಿ ಒಟ್ಟು 4 ಇದೆ. ಅದರಲ್ಲಿ ಗುಣಸಂಧಿ ಹೇಗೆ ಬರುತ್ತೆ, ಸವರ್ಣ ದೀರ್ಘ ಸಂಧಿ ಹೇಗೆ ಬರುತ್ತೆ, ಅದನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ತಿಳ್ಕೊಂಡ್ವಿ. ಸಂಧಿಗಳಲ್ಲಿ ನಮಗೆ ಗೊತ್ತಿರೋದು ಆಗಮ ಸಂಧಿ ಮತ್ತು ಆದೇಶ ಸಂಧಿ, ಲೋಪ ಸಂಧಿ, ಬಿಟ್ಟರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ. ಇನ್ನೂ ಹಲವಾರು ಸಂಧಿಗಳಿದ್ದಾವೆ, ಆದರೆ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಆ ಥರದ ಈ ಹೈಯರ್ ಎಕ್ಸಾಮ್ಸ್ಗೆ ಹೋದಾಗ ಈ ನಾರ್ಮಲ್ ಸಂಧಿಗಳಿಗಿಂತ ಈ ಥರದ ಸಂಧಿಗಳ ಬಗ್ಗೆನೇ ಜಾಸ್ತಿ ಕ್ವಶನ್ಸ್ ಬರೋದ್ರಿಂದ ಇದನ್ನು ಕಲ್ತ್ಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ನಿನ್ನೆ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ಗುಣಸಂಧಿ, ಸವರ್ಣ ದೀರ್ಘ ಸಂಧಿ ಬಗ್ಗೆ ಹೇಳಿದ್ದೆ. ಇವತ್ತು ನಾವು ವೃದ್ಧಿ ಸಂಧಿ ಹಾಗೆಯೇ ಎಣ್ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಈ 2 ಸಂಧಿಗಳನ್ನು ಹೇಗೆ ಕಂಡುಹಿಡಿಯೋದು ಅಂತ ನಿಮಗೆ ಡೌಟ್ ಆಗ್ಬೋದು. ಕೇಳ್ತಾರೆ, ಇಲ್ಲಿ 4 ಆಪ್ಷನನ್ನು ಕೊಟ್ಟು ಇದರಲ್ಲಿ ವೃದ್ಧಿ ಸಂಧಿ ಯಾವುದು ಅಥವಾ ಎಣ್ ಸಂಧಿ ಯಾವುದು ಅಂತ ಹೇಳಿದ್ರೆ ಈಸಿಯಾಗಿ ಕಂಡುಹಿಡಿಯೋಕ್ಕೆ ಒಂದು ಮೆಥಡನ್ನು ಹೇಳ್ಕೊಡ್ತೀನಿ. ಅದೇನು ಅಂದರೆ, ನೀವು ನೋಡುವಂತಹ ಪದದಲ್ಲಿ ಸಂಧಿ ಕಾರ್ಯದಲ್ಲಿ ಈ ಅಕ್ಷರಗಳು ಐ ಅಥವಾ ಔ ಅಕ್ಷರಗಳು ಇಲ್ಲದೇ ಸಂಧಿ ಪದದಲ್ಲಿ ಅಕ್ಷರಗಳೇನಾದರೂ ಬಂದರೆ ಅದನ್ನು ವೃದ್ಧಿ ಸಂಧಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ನೋಡಿ, ಈಗ ನಾನು ಒಂದು ಪದನ ಬಿಡಿಸಿ ತೋರಿಸ್ತಿದ್ದೀನಿ. ಇಲ್ಲಿ ಏಕ ಅಂತ ಇದೆ. ಇಲ್ಲಿ ಐ ಅಥವಾ ಔ ಇಲ್ಲ ಪದ, ಆದರೆ ಇವೆರಡನ್ನೂ ಸೇರಿಸಿ ಸಂಧಿ ಪದ ಮಾಡಿದಾಗ ಏಕೈಕ ಆಯಿತು. ಅಲ್ಲಿಗೆ ಐ ಬಂತು, ಅಲ್ಲಿ ಐಕಾರ ಅಲ್ಲಿ ಬರುತ್ತೆ. ಸೊ ಇಂತಹ ಪದಗಳನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಈ ಥರ ಕಂಡುಹಿಡಿಬೇಕಾದ್ರೆ ಪದಗಳನ್ನು ಬಿಡಿಸಿ ಬರೆಯೋದು ಸಹ ನಿಮಗೆ ಗೊತ್ತಿರಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನೆಕ್ಸ್ಟು ಜಲ ಪ್ಲಸ್ ಓಘ ಅಂತ ಬರುತ್ತೆ. ಇದನ್ನು ಕೂಡಿಸಿ ಬರೆದಾಗ ಜಲೌಘ ಅಂತ ಆಯಿತು. ಸೊ ಇಲ್ಲಿ ಔಕಾರ ಬಂದಿದೆ. ಸೊ ಈ ಥರ ಐಕಾರ ಔಕಾರಗಳು ಏನಾದರೂ ಬಂದರೆ
ಅದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಅದು ಪದಗಳನ್ನು ಬಿಡಿಸಿದಾಗ ಈ ಅಕ್ಷರಗಳು ಬರಬಾರ್ದು, ಐ ಅಥವಾ ಔ. ಆದರೆ ಪದವನ್ನು ಕೂಡಿಸಿ ಬರೆದಾಗ ಬರಬೇಕು, ಆಗ ಅದು ವೃದ್ಧಿ ಸಂಧಿ ಆಗುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ಈಸಿಯಾಗಿ ಯಾವುದಾದ್ರೂ ಆಪ್ಷನ್ ಕೊಟ್ಟಾಗ ಅದು ಯಾವ ಸಂಧಿ ಅಂತ ಸುಲಭವಾಗಿ ಕಂಡುಹಿಡಿದು ನೀವು ಆನ್ಸರ್ನ ಫೈಂಡ್ ಔಟ್ ಮಾಡಬಹುದು. ಸೊ ಇದು ವೃದ್ಧಿ ಸಂಧಿಗೆ ನಾನು ಯೂಸ್ ಮಾಡ್ತಿದ್ದಂತಹ ಟ್ರಿಕ್, ಅದನ್ನು ಹೇಗೆ ಕಂಡುಹಿಡಿಬೇಕು ಅಂತ ಅನ್ನೋದಕ್ಕೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಎಣ್ ಸಂಧಿ. ಎಣ್ ಸಂಧಿನ ಹೇಗೆ ಕಂಡುಹಿಡಿಯೋದು ಅಂದರೆ ಇದೂ ಅಷ್ಟೇ ತುಂಬ ಸುಲಭ. ಈಗ ನಾವು ಆಗಮ ಸಂಧಿನಲ್ಲಿ ಯಕಾರಾಗಮ ಸಂಧಿ ವಕಾರಾಗಮ ಸಂಧಿ ನೋಡ್ತೀವಿ ಅಲ್ವಾ. ಸೊ ಅಲ್ಲಿ ಸಂಧಿ ಪದವನ್ನು ಕೂಡಿಸಿ ಬರೆದಾಗ ಯಾಕಾರ ಅಥವಾ ವಕಾರ ಆಗಮವಾಗಿರುತ್ತೆ. ಇಲ್ಲೂ ಅಷ್ಟೇ ಸಂಧಿ ಪದವನ್ನು ಕೂಡಿಸಿ ಬರೆದಾಗ ಯಾವತ್ತು ಮತ್ತು ವಾವತ್ತು ಆಗಮವಾಗಿ ಬರುತ್ತೆ, ಅಥವಾ ಅದು ಎಂಟ್ರಿ ಆಗುತ್ತೆ ಹೊಸದಾಗಿ ಸಂಧಿ ಪದದಲ್ಲಿ. ಬಿಡಿಸಿ ಬರೆದಾಗ ಯಾವತ್ತು ಅಥವಾ ವಾವತ್ತು ಇರೋದಿಲ್ಲ, ಅಥವಾ ಅಕ್ಷರಗಳೇ ಇರೋದಿಲ್ಲ. ಆದರೆ ಆ ಒಂದು ಸಂಧಿ ಪದ ಏನಿದೆ ಬಿಡಿಸಿ ಬರೆದಿರೋದನ್ನು ಕೂಡಿಸಿ ಬರೆದಾಗ ಯಾವತ್ತಿರೋ ಥರ ಪದ ಬರುತ್ತೆ, ಅಥವಾ ವಾವತ್ತಿರೋ ಥರ ಪದ ಬರುತ್ತೆ. ಇನ್ನೊಂದು ರ ಅಥವಾ ಅರ್ಕಾವತ್ತಿರೋ ಥರದ ಒತ್ತಕ್ಷರ ಬರುತ್ತೆ. ಸೊ ಈ 3 ಒತ್ತಕ್ಷರಗಳಲ್ಲಿ ಬಂದರೆ ಅದನ್ನು ನಾವು ಎಣ್ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೋಟಿ ಪ್ಲಸ್ ಅದೀಶ ಅಂತ ಇದೆ. ಇಲ್ಲಿ ಎಲ್ಲೂ ಒತ್ತಕ್ಷರ ಇಲ್ಲ, ಆದರೆ ಇದನ್ನು ಸೇರಿಸಿ ಬರೆದಾಗ ಕೋಟ್ಯಾಧೀಶ ಆಯಿತು. ಅಲ್ಲಿಗೆ ಯಾವ ಒತ್ತಕ್ಷರ ಬಂದಿದೆ, ಅಲ್ಲಿ ಎಂಟ್ರಿ ಆಗಿದೆ. ಸೊ ಈ ಥರ ಎಲ್ಲಿ ಬಿಡಿಸಿ ಬರೆದಾಗ ಯಾ ಅಕ್ಷರವಿಲ್ಲದೆ ಕೂಡಿಸಿ ಬರೆದಾಗ ಯಾ ಅಕ್ಷರ ಒತ್ತಕ್ಷರವಾಗಿ ಬಂದಿರುತ್ತೋ ಅದನ್ನು ನಾವು ಎಣ್ ಸಂಧಿ ಅಂತ ಕರಿತೀವಿ. ಹಾಗೆ ವಾ ಒತ್ತಕ್ಷರ ಹೇಗೆ ಬರುತ್ತೆ ಅಂತ ನೋಡೋದಾದರೆ ಗುರು ಪ್ಲಸ್ ಆಜ್ಞೆ ಕೂಡಿಸಿ ಬರೆದಾಗ ಗುರುವಾಜ್ಞೆ ಅಂತ ಆಗುತ್ತೆ. ಇಲ್ಲಿ ವಾ ಒತ್ತಕ್ಷರ ಬಂದಿದೆ. ಸೊ ಇಲ್ಲಿ ಬಿಡಿಸಿ ಬರೆದಾಗ ಒತ್ತಕ್ಷರ ಇಲ್ಲ, ಬಟ್ ಇಲ್ಲಿ ಬಂದಿದೆ. ಈ ಥರ ಬಂದಾಗ ನಾವಿದನ್ನು ಎಣ್ ಸಂಧಿ ಅಂತ ಕರಿತೀವಿ. ವಾ ಒತ್ತಕ್ಷರ ಆಗಮವಾಗಿ ಬರುತ್ತೆ, ಅಥವಾ ಯಾವತ್ತಕ್ಷರ ಆಗಮವಾಗಿ ಬರುತ್ತೆ. ನೋಡಿ, ಅತಿ ಪ್ಲಸ್ ಆಧುನಿಕ, ಅತ್ಯಾಧುನಿಕ, ಇಲ್ಲೂ ಯಾವತ್ತಕ್ಷರ ಆಗಮವಾಗಿ ಬಂತು. ಹಾಗೆ ಮನು ಪ್ಲಸ್ ಅಂತರ, ಮನ್ವಂತರ, ವಾವತ್ತಕ್ಷರ ಆಗಮವಾಗಿ ಬಂತು. ಈ ಥರ ಬಂದರೆ ಇದು ಎಣ್ ಸಂಧಿ. ಯಾವತ್ತಕ್ಷರ ಅಥವಾ ವಾವತ್ತಕ್ಷರ ಅಥವಾ ರಾವತ್ತಕ್ಷರ, ಈ 3 ಒತ್ತಕ್ಷರಗಳು ಬಂದರೆ ಅದನ್ನು ನಾವು ಎಣ್ ಸಂಧಿ ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಪಿತೃ ಪ್ಲಸ್ ಅರ್ಜಿತ, ಇಲ್ಲಿ ರು ಅಕ್ಷರ ಇದೆ, ಬಟ್ ಈ ಪಕ್ಕದಲ್ಲಿ ಕೇವಲ ಸ್ವರಾಕ್ಷರ ಇದೆ. ಆದರೆ ಕೂಡಿಸಿ ಬರೆದಾಗ ಇದು ಪಿತ್ರಾರ್ಜಿತ ಆಯಿತು. ತಾಗೆ ರಾವತ್ ಬಂದ್ಬಿಡ್ತು, ರು ಹೋಯ್ತು, ರಾವತ್ ಬಂತು. ಸೊ ಈ ಥರ ಕೂಡಿಸಿ ಬರೆದಾಗ ರಾವತ್ತೇನಾದರೂ ಬಂದರೆ ಅಥವಾ ಅರ್ಕಾವತ್ತೇನಾದರೂ ಬಂದರೆ ಇದನ್ನು ನಾವು ಎಣ್ ಸಂಧಿ ಅಂತ ಕರಿತೀವಿ. ಬಿಡಿಸಿ ಬರೆದಾಗ ಇರೋದಿಲ್ಲ, ಕೂಡಿಸಿ ಬರೆದಾಗ ಇರುತ್ತೆ. ಸೊ ಎಣ್ ಸಂಧಿನ ಕಂಡುಹಿಡಿಯೋದು ಹೇಗೆ? ಯಾವತ್ತಕ್ಷರ ಬಂದಿರಬೇಕು, ಅಥವಾ ವಾವತ್ತಕ್ಷರ ಬಂದಿರಬೇಕು, ಅಥವಾ ರಾವತ್ತಕ್ಷರ ಬಂದಿದ್ರೆ ಅದು ಎಣ್ ಸಂಧಿ ಆಗುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೊಬಿಡಿ. ತುಂಬ ಈಸಿ ಟ್ರಿಕ್. ಡೆಫಿನೇಷನ್ ಎಲ್ಲ ಓದೋದಕ್ಕೆ ಹೋದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ನಾನು ಡೆಫಿನೇಷನ್ ಕೊಡ್ತಾ ಇಲ್ಲ. ಈ ಥರ ಈಸಿ ಟ್ರಿಕ್ಕಲ್ಲಿ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಯಾವುದೇ ಸಂಧಿ ಕೊಟ್ಟರು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸ್ನೇಹಿತರೆ. ಸೊ ಇದಿಷ್ಟನ್ನು ಹೇಳೋದ್ರ ಮೂಲಕ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಂಥ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.